ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ ಆ್ಯಂಡ್ ಇವತ್ತು ಸಂಕ್ರಾಂತಿ ಹಬ್ಬ. ಸೊ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಸ್ನೇಹಿತರೆ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಥಿಂಗ್, ಇನ್ನು ತಿಂಡಿಗೂ ಕೂಡ ರೆಡಿ ಮಾಡಿಲ್ಲ. ತಿಂಡಿಗೆ ಮಾಡ್ತಾ ಇದ್ರೆ ಲೇಟ್ ಆಗುತ್ತೆ. ತಿಂಡಿದು ಆಮೇಲೆ ಮಾಡ್ಕೊಳ್ಳೋಣ, ಮೊದಲು ಪೂಜೆ ಅಂದ್ಬಿಟ್ಟು. ಯಾಕಂದರೆ ನೆನ್ನೆ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ. ರಾಜೇಶ್ ಇವತ್ತು ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಹಾಗಾಗಿ ಡೈರೆಕ್ಟಿಗೆ ಸ್ನಾನ ಮಾಡಿ ಬಂದಿದ್ದೀನಿ, ಪೂಜೆ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಇವತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ವಿಶಿಷ್ಟವಾಗಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತೀವಿ. ನನ್ನ ರೆಗ್ಯುಲರ್ ಫಾಲೋವರ್ಸ್ಗೆ ಪ್ರತಿ ವರ್ಷ ನೋಡಿರ್ತಾರೆ, ಗೊತ್ತಿರುತ್ತೆ. ಸೊ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ದರೆ ನಿಮ್ಗೆ ಇವತ್ತು ಗೊತ್ತಾಗುತ್ತೆ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಹೇಗೆ ಆಚರಿಸ್ತೀವಿ ಅಂತ ಹೇಳಿಬಿಟ್ಟು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇವತ್ತು ಫೋಟೋ ಒರೆಸೋದು, ದೇವ್ರ ಪಾತ್ರೆ ಬೆಳಗೋದೆಲ್ಲ ಏನೂ ಇಲ್ಲ. ಯಾಕೆ ಅಂದರೆ ನಮ್ಮ ಮನೇಲಿ ನಾವು ಭೋಗಿ ಹಬ್ಬ ಅಂತ ಮಾಡ್ತೀವಿ. ಅದು ನೆನ್ನೆನೇ ಎಲ್ಲ ಮಾಡಿ, ನೆನ್ನೆ ಕೂಡ ನೈವೇದ್ಯ ಮಾಡಿ ಒಂದು ವಿಶಿಷ್ಟವಾದ ತಿಂಡಿನ ಮಾಡಿ ಅದನ್ನು ನೈವೇದ್ಯ ಮಾಡಿದ್ವಿ. ಸೊ ಇವತ್ತು ಅದನ್ನು ತೆಗಿಯೋದಿಲ್ಲ, ಕಂಟಿನ್ಯೂ ಮಾಡ್ತೀವಿ. ಜಸ್ಟ್ ಹೂವು ಮಾತ್ರನೇ ಚೇಂಜ್ ಮಾಡ್ತೀನಿ. ಮಂಡಲಿ ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ವಿಶೇಷ ಏನು ಅಂದರೆ, ನಾವು ಎಳ್ಳು ಬೆಲ್ಲನ ಅಮ್ಮ ಮನೆಯಿಂದ ಕೊಟ್ಟು ಕಳಿಸ್ತಾರೆ, ಅಥವಾ ನಮಗೆ ದುಡ್ಡು ಕೊಟ್ಟಿರ್ತಾರೆ, ನಾವು ಆ ದುಡ್ಡನ್ನು ಖರ್ಚು ಮಾಡಿ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು 5 ಬಟ್ಲಲ್ಲಿ ನಾನು ಎಳ್ಳು ಬೆಲ್ಲನ ಇಟ್ಟು ಅದ್ರ ಮೇಲೆ ಒಂದು ಬ್ಲೌಸ್ ಪೀಸನ್ನು ಇಟ್ಟು ಜ್ಯುವೆಲ್ರಿ ಇಟ್ಟಿದ್ದೀನಿ. ಇದನ್ನು ಖರ್ನ್ ಪೂಜ್ನ ಅಂತ ಹೇಳೋದು. ಸೊ ಈ ಥರ ಇಟ್ಟು ನಾವು ಮಾಂಗಲ್ಯ ಭಾಗ್ಯ, ಎಲ್ಲರ ಆಯಸ್ಸು, ಮನೆಯಲ್ಲಿ ಎಲ್ಲರಿಗೂ ಅಭಿವೃದ್ಧಿ ಎಲ್ಲನೂ ಚೆನ್ನಾಗಿರಲಿ ಅಂದ್ಬಿಟ್ಟು ಈ ಥರ ಪೂಜೆ ಮಾಡ್ತೀವಿ. बोलते ना हैप्पी संक्रांति. निम्बुनो ಸ್ನೇಹಿತರೆ, ಈಗ ತಿಂಡಿ ಆಯಿತಾ. ಸೊ ಮೈದಾ ಹಿಟ್ಟನ್ನ ನಾನು ತಿಂಡಿ ಆಗೋ ಮುಂಚೆನೇ ಕಲಸಿಟ್ಟಿದ್ದೆ. ಯಾಕಂದರೆ ಅದು ಎಷ್ಟು ಟೈಮ್ ಅದು ನೆನೆಯುತ್ತೋ ಚೆನ್ನಾಗಿ, ಅಷ್ಟು ಸಾಫ್ಟಾಗಿ ಬರುತ್ತಂತೆ. ಸೊ ಆದಷ್ಟು ಬೇಗ ಪೂಜೆ ಮಾಡಿದ ತಕ್ಷಣವೇ ಹಸಿ ಹಿಟ್ಟನ್ನು ಕಲಸಿಟ್ಟಿದ್ದು. ಈಗ ಬೇಳೆ ಕೂಡ ಬೇಯಕ್ಕಿಟ್ಟಿದ್ದೀನಿ. ಈಗ ಮಸಾಲೆಗೆ, ಸಾರಿಗೆ ಏನೆಲ್ಲ ಮಸಾಲೆಗಳು ಬೇಕೋ ಅದನ್ನೆಲ್ಲ ಬಿಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈಗ ಕುತ್ಕೊಂಡು ಈ ಕೆಲಸ ಮಾಡ್ಕೊಳ್ತೀನಿ. ಅಲ್ಲಿ ತನಕ ಬೇಳೆ ಕೂಡ ಬೇಯುತ್ತೆ. ಆಮೇಲೆ ಮತ್ತೆ ಅಡುಗೆ ಕೆಲಸ ಶುರು ಮಾಡೋಣ. ಅಡುಗೆ ಎಲ್ಲ ಮುಗಿಸಿ ಸ್ನೇಹಿತರೆ, ಲಾಸ್ಟಲ್ಲಿ ಒಬ್ಬಟ್ಟು ಮತ್ತು ಪಕೋಡಾನ ಮಾಡ್ತಾಯಿದ್ದೀನಿ. ಸೊ ಡೀಟೇಲ್ ವಿಡಿಯೋ ನಾನು ಇವತ್ತೇನೆಲ್ಲ ಕುಕ್ ಮಾಡಿದ್ದೀನೋ ಅದರ ಸಪ್ರೇಟ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ. ಇದು ಬೇಳೆ ಒಬ್ಬಟ್ಟು ಆ್ಯಂಡ್ ಅದು ಬೇಬಿ ಕಾರ್ನ್ನ ಪಕೋಡ. ಬೇಬಿ ಕಾರ್ನ್ ಪಕೋಡ, ಕೋಸಂಬರಿ, ಸೌತೆಕಾಯ್ದು, ಹಪ್ಪಳ, ಪೂರಿ, ಒಬ್ಬಟ್ಟು, ಸಾರು, ಒಬ್ಬಟ್ಟು ಸಾರು, ಬಟಾಣಿ ಗೊಜ್ಜು. ಯಾರು ಪೂರಿ ಕೇಳಿದ್ದು? ಅವರ ಆಸೆಯಂತೆ ಯಾರು ಪೂರಿ ಮಾಡಿದ್ದು?
ಒಬ್ಬಟ್ಟು ತಿಂತೀರಾ? ಎಲ್ಲರೂ ಮುಂಚೆ ಕೈ ಹಾಕಿದ್ದೀರಾ? ಇವತ್ತು ನೈವೇದ್ಯ ಮಾಡಬೇಕಿತ್ತಲ್ಲ ಅಂದ್ಬಿಟ್ಟು ಯಾವ ಡಿಶ್ ಕೂಡ ಟೇಸ್ಟ್ ಮಾಡಿಲ್ಲ ನಾನು. ಸೊ ಎಲ್ಲನೂ ಇವಾಗ ಟೇಸ್ಟ್ ಮಾಡಿ ನೋಡ್ತಾ ಇದ್ದೆ ಹೇಗಿದೆ ಅಂದ್ಬಿಟ್ಟು. ಉಪ್ಪು ಖಾರ ಮೈಲ್ಡಾಗಿ ಇತ್ತು, ಯಾವುದಕ್ಕೂ ತುಂಬ ಜಾಸ್ತಿ ಆಗಿದೆ, ತುಂಬ ಕಡಿಮೆ ಆಗಿದೆ ಆ ಥರ ಏನೂ ಇರಲಿಲ್ಲ. ಸೊ ಅನ್ನಪೂರ್ಣೇಶ್ವರಿ ಹೆಸರು ತಗೊಂಡು ಆವತ್ತು ಅಡುಗೆ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಸ್ನೇಹಿತರೆ, ಟೈಮ್ ಬಂದು 4:15. ಈಗ 5 ಗಂಟೆ ತನಕ ಫ್ರೀ, ಅಂದರೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಇಲ್ಲಿ ಒಂದು ಹಸು ಇದೆ ನಮ್ಮ ಪಕ್ಕದ ಮನೆಯಲ್ಲಿ, ಬೆಳಿಗ್ಗೆ ಪೂಜೆ ಮಾಡ್ತಾಯಿದ್ರು. ಅದಕ್ಕೆ ರಾಜೇಶ ಕೇಳಿದೆ, ಕೇಳಿ ನೋಡಿ ಒಂದ್ಸರಿ ನಾವು ಹೋಗೋಣ ಅಂತ ಹೇಳಿ. ಅದಕ್ಕೆ ಫೋನ್ ಮಾಡಿದರು, ನಾವು ಊಟ ಮಾಡೋ ಮುಂಚೆನೇ ಫೋನ್ ಮಾಡಿದರು, ಈ ಥರ ಬರ್ಬೋದಾ ಅಂತ ಹೇಳಿಬಿಟ್ಟು. ಅವ್ರು ಫೋನ್ ರಿಸೀವ್ ಮಾಡಲಿಲ್ವಂತೆ. ಅದಕ್ಕೆ ಸರಿ ಬಿಡಿ ಸಂಜೆ ಹೋಗೋಣ, ಇವಾಗ ಇಲ್ಲ ಅಂದರೆ ಸಂಜೆ ಹೋಗೋಣ ಅಂತ ಹೇಳಿದೆ. ಸೊ ಅದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಇನ್ನು ಎಳ್ಳು ಬೆಲ್ಲ ಪ್ಯಾಕ್ ಮಾಡಿಲ್ಲ, ಸೊ ಅದನ್ನು ಮಾಡ್ಕೊಳ್ಬೇಕು. ಆಮೇಲೆ ನಾನು ರೆಡಿ ಆಗಬೇಕು. ನಾನು ರೆಡಿ ಆಗದೇ ಇದ್ರೂ ನಡೆಯುತ್ತೆ ಇವತ್ತು, ಯಾಕಂದರೆ ನಾನು ನಮ್ಮ ಸಾನು ಜೊತೆ ಬರ್ತೀನಿ ಅಂದರೂ ಕೂಡ ಬೇಡ ನಾನೇ ಹೋಗ್ತೀನಿ ಅಂತ ಹೇಳ್ತಾಳೆ. ಸೊ ಸೀರೆ ಉಡ್ಲಾ ಬೇಡವಾ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಆಮೇಲೆ ನನ್ನ ಮೂಡ್ ಹೇಗಿರುತ್ತೆ. ಉಟ್ಕೋಬೇಕು ಅನಿಸಿದ್ರೆ ಉಟ್ಕೊಳ್ತೀನಿ, ಇಲ್ಲ ಅಂದರೆ ಹೀಗೆ ಹಬ್ಬ ಮುಗಿಯುತ್ತೆ. ಇದು ಕೂಡ ಹೊಸ ಟಾಪು. ಇದು ನಾನು ಬಾಂಬೆಗೆ ಹೋದಾಗ ಬಾಂಬೆ ಶಾಪಿಂಗ್ ಹಾಲ್ ವಿಡಿಯೋಲಿ ತೋರಿಸಿದ್ದೆ. 2 ಕುರ್ತೀಸ್ ತೊಗೊಂಡಿದ್ದೆ. ಅದರಲ್ಲಿ ಒಂದು ದೀಪಾವಳಿಲಿ ಹಾಕಿದ್ದೆ, ಒಂದು ಇವಾಗ ಹಾಕಿದ್ದೀನಿ. ಇದು ಫುಲ್ ಗೋಲ್ಡ್ ಥ್ರೆಡ್ಡಲ್ಲಿ ವರ್ಕ್ ಇದೆ, ಇದು ಫುಲ್ ಉದ್ದಕ್ಕಿದೆ. ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಬಟ್ಟೆ ಕೂಡ ತಂದಿದ್ದೀನಿ, ಪ್ಯಾಂಟ್ ಹೊಲಿಸ್ಬೇಕು ಅಂತ. ಅದಿನ್ನು ಸಿಕ್ಕಿಲ್ಲ. ನಮ್ಮ ಸಾನುಗೆ 5 ಗಂಟೆಗೆ ಬಾಮ್ಮ ರೆಡಿ ಆಗುವಂತೆ ಅಂತ ಹೇಳಿದ್ದೀನಿ. ಅವಳು ಆಟಾಡೋದಕ್ಕೆ ಹೋಗಿದ್ದಾಳೆ. ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದರು, ಸೊ ಅವರು ಕಾಯ್ತಾ ಇದ್ದೀನಿ. 4:15 ಬರ್ತೀನಿ ಅಂದರು. ಇನ್ನೊಂದು ನೋಡೋಣ ಯಾವಾಗ ಬರ್ತಾರೆ ಅಂದ್ಬಿಟ್ಟು. ಅವರಿರೋದು ಜರ್ಮನಿಯಲ್ಲಿ. ಈಗ ವಿಂಟರ್ ವೆಕೇಷನಿಗೆ ಬಂದಿದ್ರಂತೆ. ಬಂದಾಗಲೇ ಫೋನ್ ಮಾಡಿದರು, ಈ ಥರ ಬಂದಿದ್ದೀನಿ ಸಿಗೋಣ ಅಂದ್ಬಿಟ್ಟು. ಓಕೆ ಅಂದಿದ್ದೆ. ಬಟ್ ಆಮೇಲೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಅಂತ ಹೇಳಿದೆ ನೋಡಿ, ಅದ್ರ ಕಡೆಯಿಂದ. ಆ್ಯಂಡ್ ಅವ್ರು ಬೇರೆ ಕಡೆ ಊರಿಗೆ ಹೋಗಿದ್ರು. ಅದಕ್ಕೆ ನಾಳೆ ಹೊರಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಆದರೂ ಒಂದು ಸ್ವಲ್ಪ ಹೊತ್ತಾದರೂ ಬಂದು ಹೋಗಿ ಅಂತ ಹೇಳಿದೆ. ಬರ್ತೀನಿ ಅಂದರು. ಸೊ ವೇಟಿಂಗ್ ಫಾರ್ ದೆಮ್. ಸೊ ಇವರು ನನ್ನ ಫ್ರೆಂಡ್ ಜರ್ಮನಿಯಿಂದ ಬಂದಿರೋದು. ಇಂಡಿಯಾಗೆ ವೆಕೇಷನ್ಗೆ ಬಂದಿರೋದು, ನನ್ನನ್ನು ಮೀಟ್ ಮಾಡಬೇಕು ಅಂತ ಮನೆಗೆ ಬಂದಿದ್ದಾರೆ. ಆ್ಯಂಡ್ ವಿತ್ ಮೈ ಇಲ್ಲಿ ಹಾಯ್ ಅನ್ನ ಹೇಳು ಮೈ ಯು ವಿಲ್ ಕಮ್ ಇನ್ ಯೂಟ್ಯೂಬ್. ಸೊ ನೋಡ್ತಿರ್ತಾಳೆ ಅವಾಗವಾಗ. ವಿದ್ಮಯ್ ಮತ್ತೆ ಸಾನ್ವಿ ಇಬ್ರು ನರ್ಸರಿ ಮೇಟ್ಸ್, ನರ್ಸರಿ ಕ್ಲಾಸ್ ಮೇಟ್ಸ್, ಅವಾಗ್ಲಿಂದ ಫ್ರೆಂಡ್. ಸೊ ನಾವು ಅವಾಗ್ಲಿಂದ ಫ್ರೆಂಡ್ ಆಗಿರೋದು. ಆಮೇಲೆ ಇವ್ರು ಜರ್ಮನಿಗೆ ಶಿಫ್ಟ್ ಆದರು. ನಾನು ಫೋಟೋ ತೆಗಿತೀನಿ ಸಾನು ಜೊತೆ. What do you want? biscuit. ಇವಾಗ ಸಂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾನು ಆಟಾಡೋದಕ್ಕೆ ಹೋಗಿದ್ದಾಳೆ, ಇಲ್ಲ ಅಂದಿದ್ರೆ ಅವಳೇ ತುಂಬಿ ಕೊಟ್ಟಿರೋಳು. ನಾನು ಈಗ ಸುಮ್ಮನೆ ಕೂತಿದ್ನಲ್ವಾ, ಅವಳಿಗೆ ಕರೆದ್ರೆ ಪಾಪ ಬೆಳಿಗ್ಗೆಯಿಂದ ಆಟಾಡೋದಕ್ಕೆ ಹೋಗಿರಲಿಲ್ಲ, ಫಸ್ಟ್ ಹಾಫ್ ಹೋಗಿರಲಿಲ್ಲ. ಅದಕ್ಕೆ ಇವಾಗ ಹೋಗಿದ್ದಾಳೆ, ಬಿಡು ನಾನೇ ತುಂಬೋಣ ಅಂದ್ಬಿಟ್ಟು ಈಗ ನಾನೇ ಕವರ್ಸ್ ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ. ಇನ್ನೇನು 6 o'clock ಹಂಚೋದಕ್ಕೆ ಶುರು ಮಾಡಬೇಕು.
మరి ಯಾವ್ದಾರ ಸಮೃದ್ಧಿ ಯೋಚನೆ ಕಲಿಸುತ್ತೆ ನೀರು ತಂದು ಫೋನ್ ಸುಮ್ಮನೆ ಮುಂಚೆ ದೇವ ಮನೆ ಆತ ಹಾರುನ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಎಳ್ಳು ಬೆಲ್ಲನ ಇಲ್ಲಿ ನಿಮಗೆ ಹೀಗೆ ಕೊಡ್ತಾ ಇದ್ದೀವಿ, ಪ್ಲೀಸ್ ಅಕ್ಸೆಪ್ಟ್ ಮಾಡಿ. ಈಗ ಇಲ್ಲಿ ಇರೋರಿಗೆ ಸಾನು ಹೋಗ್ಬಿಟ್ಟು ಹಂಚ್ಬಿಟ್ಟು ಬರ್ತಾ ಇದ್ದಾರೆ. ಹಾರಿಕಾ ಮತ್ತು ಹಾರಿಕಾ ಮನೆ. ಹಾರಿಕಾ ನಿಹಾರಿಕಾ, ವಾಟ್ ಅ ನೇಮ್ ನೋ. ನಾನು ಬರಲಾ ಸೋನಾ? ಯಾಕೆ ಬೇಡ? ನಾನೊಬ್ಬಳೆ ಹೋಗ್ತೀನಿ. ಓಕೆ, ಹೋಗಿ ಬಾ. ಓಕೆ ಬಾಯ್. ಬಂತಲ್ಲ ಆಯ್ತಾ? ನೋಡ್ಕೊಳ್ಬಪ್ಪ. 2 ಸತಿ ಆಯ್ತು. ಶಬರಿಮಲೆಯಲ್ಲಿ ಮಕರ ಜ್ಯೋತಿ ತೋರಿಸ್ತಾ ಇದ್ದಾರೆ. ಅಮ್ಮ ಫೋನ್ ಮಾಡಿ ಹೇಳಿದ್ರು ಹಾಕು ಅಂದ್ಬಿಟ್ಟು, ಹಾಕಿದ ತಕ್ಷಣನೇ ದರ್ಶನ ಆಯಿತು. ಈಗ ನಾನು ರಾಜೇಶ್ ಟಿಕ್ಟಾಕ್ ಶೋ ಆಡ್ತಾ ಇದ್ದೀವಿ. ಎಷ್ಟು ಗೇಮ್ಗೆ ಯಾರು ಗೆಲ್ತಾರೆ ನೋಡೋಣ ಅಂತ. ಎಷ್ಟು ಗೇಮ್ ಇದೆಲ್ಲ, ಎಷ್ಟು ಸತಿ ಯಾರು ಗೆಲ್ತಾರೆ? ಎಷ್ಟು ಸಾರಿ ಯಾರು ಗೆಲ್ತಾರೆ ಅಲ್ಲ ಇದರಲ್ಲಿ. ನಾನು ಸಾನುನೇ ಗೆಲ್ಲೋದು ಕಷ್ಟ. ಇನ್ನ ನೀವು ಇಂಟೆಲಿಜೆಂಟ್ ಇಂಜಿನಿಯರ್. ಅವಳ ಪಾಪ ಹುಡುಗಿ ಬಂದಿದ್ನಲ್ಲ, ಉದ್ಮಯಿ ಅಲ್ವಾ? ಅವಳು ಚೆನ್ನಾಗಿರ್ತಿದ್ದ. ಅವಳು ತುಂಬಾ ಗೇಮ್ಸ್ ಗೆದ್ದಿದ್ದಾಳೆ ಇದ್ರಲ್ಲ. ಸಾನು ಕಲ್ತು goes fast. Goes fast. ಕೇಳೋ ತನಕ ನಾವು ಇಟ್ಬಿಟ್ಟು ಇದ್ರಲ್ಲಿ ಕನ್ಫ್ಯೂಷನ್ ಆಗ ಜಾಸ್ತಿ, ಕನ್ಫ್ಯೂಷನ್ ಸೋಲೋ ಜಾಸ್ತಿ. ಆಡಿರಿ ಕನ್ಫ್ಯೂಷನ್ ಅಲ್ಲೇ ಸೋಲೋದಿದು. ಕನ್ಫ್ಯೂಷನ್ ಮಾಡ್ಕೊಡ್ಬಾರ್ದು. ಇದೇನು ಅಂದ್ಬಿಟ್ಟು ಸ್ವಲ್ಪನೂ ಆ ಕಡೆ ಈ ಕಡೆ ಕಾನ್ಸಂಟ್ರೇಷನ್ ಮಾಡಬಾರ್ದು. ನೆಗ್ಲೆಕ್ಟ್ ಆಗಲೇಬಾರದು. ಎಷ್ಟೇ ಆಗಲಿ ಕಾನ್ಸಂಟ್ರೇಟ್. ಇಟ್ಟೆ ಚಿಟ್ಟೆ ಚಿಟ್ಟೆ ನೋಡಿ ಈಗ ನಾವು ಚಕ್ಲೇಟ್ ಕೊಡ್ತೀವಿ. ಚಕ್ಲೇಟು ಹೆಂಗೆಪ್ಪ ಸ್ವಲ್ಪ ಮಿಸ್ ಆಯ್ತು. ದಿಸ್ ಇಸ್ ಕಾಲ್ಡ್ ಚೆಕ್ಮೇಟ್. ನಾನು ಗೆಲ್ಲೋ ಟೈಮ್. ವೆರಿ ಗುಡ್. ಯೆಸ್. ನನಗೆ ಇದು ಆಟಾಡ್ತಾ ಇದ್ರೆ ಮಹಾಭಾರತದಲ್ಲಿ ಆಟಾಡ್ತಾ ಕೂತಿರ್ತಾರಲ್ಲ ಗಂಡ ಹೆಂಡತಿರು, ರಾಜ ರಾಣಿ, ಅದು ನೆನಪು ಬರ್ತಾ ಇದೆ. ಜಾಮೂನ್ भी सीखने लगा दिखाने. ಸ್ಟುಡಿಯೋಸ್ ಕೈ ತೊಳ್ಕೊಂಡು ಹೋಗು. ಅಯ್ಯೋ ಹೌದಲ್ವಾ ಅಂತಾರೆ. ಕೇರ್ಫುಲ್ ಆಗಿರ್ಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. 2 ಗೇಮ್ ನಾನೇ ಗೆದ್ದೆ. ಅಲ್ವಾ? ಎಲ್ಲಿಗೆ ಹೊಟ್ಟೋಗಿದ್ರಿ? ಎಲ್ಲೊಟ್ಟೋಗಿತ್ತು? ನಾನೇನೋ ಯೋಚನೆ ಮಾಡ್ತಾ ಇದ್ದೆ. ಅದೇ ಎಲ್ಲಿಗೆ ಹೋಗಿದ್ರಿ? ಅಯ್ಯಪ್ಪ ಸ್ವಾಮಿಗೆ ಹೊಟ್ಟೋಗಿದ್ರ? ಮೇಕಪ್ ಮಾಡ್ಕೊಂಡು ವಿಡಿಯೋ ಇರ್ತೀಯಾ? ಮಕ್ಕಳ ದಂಡೆ ಬಂದ್ಬಿಡ್ತು, ಮಕ್ಕಳ ಸೈನ್ಯ. ಯಾಕೆ ಅಭಿಸ್ತಾ ನೀನು ಲೇಟು? ಅಯ್ಯೋ ಎಲ್ಲಿ ಹೋಗಿದ್ದೆ? ರೆಡಿ ಆಗದೆ ಲೇಟ್ ಆಗೋಯ್ತು ನಮ್ಮ ಹುಡುಗಿ. ಆಂಟಿ ನಾನು ಶ್ರೇಯಸ್ಸೇ ಕೊಟ್ಟಿದ್ದು. ನಾನು ಶ್ರೇಯಸ್ಸೇ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ನಾನು. ಆಯ್ತಾ ಇಲ್ಲಿ ಕೊಟ್ಟೆ? ತಗೊಂಡ್ರ ಇಲ್ಲ ನಮ್ಗೆ ಕೊಟ್ಟು ತಾನೆ ಬಾ. ಡಾಲ್ ಬಿಡ ಹೋಗ್ಲಿ. ಕೊಡು ಸರಿ ನೋಡೋಣ ಏನ್ ಮಾಡ್ತಾರೆ. ಕೈ
ಅಯ್ಯೋ ಗಲೀಜ್ ಮಾಡ್ಕೊಬಿಟ್ಟಿದ್ಯಾ ಓಡು ಓಡು ವೆರಿ ಗುಡ್ ರಿಚ್ಚು ಕೈ ತೊಳ್ಕೊಳ್ಳೋಣ. ಪಾಪ ಕೇರ್ಫುಲ್ಲು ಫ್ರಾಕಲ್ಲಿ ಇಲ್ಲೇ ಕಿಚನ್ ಆಜಾ ಆಜಾ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸಂಜೆ ಹಸುಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ, ಅವ್ರು ಯಾಕೋ ರಿಸೀವೇ ಮಾಡಲಿಲ್ವಂತೆ. ಅದಕ್ಕೆ ನಾವು ಅಲ್ಲಿ ಹೋದ್ಮೇಲೆ ಯಾಕೆ ಅವರು ಬೇಡ ಅನ್ಬೋದೇನೋ, ಯಾಕೆ ರಿಸ್ಕ್ ಅಂದ್ಬಿಟ್ಟು ಹೋಗೇ ಇಲ್ಲ. ಸೊ ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಎಲ್ಲರ ಮನೆಗೂ ಎಳ್ಳು ಬೀರಿ ಆಯಿತು, ದೇವಸ್ಥಾನಕ್ಕೆ ಹೋಗಿ ಬಂದು ಆಯಿತು, ಮನೆಯಲ್ಲಿ ಪೂಜೆ ನೈವೇದ್ಯ ಎಲ್ಲ ಆಯಿತು. ಸೊ ನಮ್ಮ ಹಬ್ಬ ಇಲ್ಲಿಗೆ ಮುಕ್ತಾಯ ಆಯಿತು. ಸ್ನೇಹಿತರೆ, ನಮ್ಮ ಹಬ್ಬದ ದಿನ ಹೀಗಿತ್ತು. ಇನ್ನು ಈ ವ್ಲಾಗ್ ಇದರೊಂದಿಗೆ ಏನು ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೆಲ್ಲ ಹೇಗೆ ಆಚರಿಸಿದ್ರಿ, ಖುಷಿಯಾಗಿ ಆಚರಿಸಿದ್ರಿ ಅಂತ ಅಂದ್ಕೊಂಡಿರ್ತೀನಿ. ಪ್ಲೀಸ್ ಲೈಕ್ ಮಾಡಿ ಇವತ್ತಿನ ವೀಡಿಯೋಗೆ, ಹಾಗೆ ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮಗೆ ನೋಟಿಫಿಕೇಷನ್ ನಾನು ವೀಡಿಯೋ ಹಾಕಿದ ತಕ್ಷಣವೇ ಬರುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ನೇಹಿತರೆ. ಬಾಯ್ ಬಾಯ್.